Welcome back to my YouTube channel Sinchana Mohan Vlogs. ಇವತ್ತು ವ್ಲಾಗ್ನ ಸಂಜೆ 6:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಮುಂದೆಯಿಂದ. ಸೊ ಇವತ್ತೇನಪ್ಪ ವ್ಲಾಗ್ ಅಂದರೆ ನಾನು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಸ್ವಲ್ಪ ಜನ ಎಲ್ಲರೂ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ. ಸೊ ಅಲ್ಲಿ ಇವಾಗ ಟ್ರಾವೆಲ್ ಸ್ಟಾರ್ಟ್ ಆಗಿ ರಿಟರ್ನ್ ಮೈಸೂರು ಬರೋ ತನಕನೂ ಪ್ರತಿಯೊಂದು ನೀವು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಾನು ಇವಾಗ ಹೊರಟಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊರಟಿದ್ದೀನಿ, ಸರ್ ಮನೆಗೆ ಹೋಗಬೇಕು, ಅಲ್ಲಿಂದ ಬಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕನಿಕ ಬಂದಿರೋಣ ನನ್ನ ಕಳ್ಸೋಕ್ಕೆ. ಸೊ ಇದೊಂದು ಬ್ಯಾಗು ಮತ್ತು ಅದೊಂದು ಕಿಟ್ಟಿದೆ. ಸೊ ಹೊರಡೋಣ. ಬಾಯ್ ಗಾಯ್ಸ್. ಈಗ ಅಪ್ಪನ ಮೆಡಿಕಲ್ ಹತ್ರ ಮಾತಾಡಿಸ್ಕೊಂಡು ಲಗೇಜ್ ಎಲ್ಲ ತೊಗೊಂಡು ಹೊರಟಿದ್ದೀನಿ. 6 ಯಾಕೋ ಟೈಮ್ ಕರೆಕ್ಟಾಗಿ ಹೋಗೋಕ್ಕೆ ಆಗ್ತಾಯಿಲ್ಲ. ಇವಾಗ 6:45 ಅಲ್ಲಿ ಇರಬೇಕಿತ್ತು, ಬಟ್ ಇವಾಗ 6:45. 5 ಮಿನಿಟ್ಸ್. ನಾನು ಹೋಗಿದ್ದಿದ್ರೆ ಒಂದು 5 ಮಿನಿಟ್ಸ್ಗೆಲ್ಲ ಅಲ್ಲಿ ಇಟ್ಬಿಡ್ತಿದ್ದೆ. ಅಮ್ಮನ ಜೊತೆ ಹೋಗ್ತಿರೋದು. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಬೇಕು ಅಲ್ಲಿ ರೀಚ್ ಆಗೋಕ್ಕೆ. ಸೊ ಇಲ್ಲಿ ಹೋಗ್ಬಿಟ್ಟು ಯಾರ್ಯಾರು ಬರ್ತಿದ್ದಾರೆ ಪ್ರತಿಯೊಂದೂ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಬೇಗ ಹೋಗೋಣ ಆ್ಯಂಡ್ ಸೇಫಾಗಿ ಹೋಗ್ಬಿಟ್ಟು ಬರೋಣ. ಚೈತ್ರ ಅಕ್ಕ ವ್ಲಾಗ್ ಮಾಡ್ದವ್ರೆ. ಹಾಯ್. ಅಷ್ಟೇ, ನಾನು ಯಾರೂ ಇಲ್ವಾ ಇಲ್ಲಿ ಬರ್ತಿದ್ದಾರೆ. ಹಾಯ್. ಇಲ್ಲಿ ಯಾರೂ ಗೊತ್ತಿರೋರಿಲ್ಲ ನನಗೆ ಅಷ್ಟೇ. ಅಯ್ಯೋ ಆಂಟಿ ಅಲ್ಲಿಂದಾನೆ ಹಾಯ್ ಅಂತಿದ್ದಾರೆ. ಹಾಯ್ ಅಪ್ಪಣ್ಣ. ಹಾಯ್ ವೇದಿಕಾ. ಸರ್ ಬಂದ್ಬಿಟ್ರೆ ಅಲ್ಲಿ ಇದ್ದಾಳವ್ರ ಅಮ್ಮನ ಬಿಟ್ಟು ಬರಬೇಕು ಅಂತ. ಅಳ್ಬೇಡ್ವೆ, ನಾವೆಲ್ಲ ಇರ್ತೀವಲ್ಲ ಬಾಯಲ್ಲಿ. ಅಳ್ಬೇಡ, ಕಂಡೋರ್ಸ್ಕೊಂಡು. ಹಾಯ್ ಏನಾಯ್ತು. ಅಲ್ಲಿ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ ಆಯ್ತಾ. ಫುಲ್ ಹಾಯ್ ಗೈಸ್. ಸೊ ಇಲ್ಲಿ ಹಾಯ್ 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 ಹಾಯ್. ಯಾರಿದ್ದಾರೆ ಮುಂದೆ? ಫುಲ್ ನಮ್ಮ ಸೀನಿಯರ್ಸ್ ಇದ್ದಾರೆ. ಹಾಯ್ ಅಂತಣ. ಇಲ್ಲಿ ನಾನು ನಡ್ಕೊಂಡು ಬರೋದೇ ಬೇಡ, ಅದೇ ಕರ್ಕೊಂಡು ಬಂದ್ಬಿಡುತ್ತೆ. ಹಾಯ್ ಅಕ್ಕ, ನೀವು ಕತ್ಲಲ್ಲಿದ್ದೀರಾ. ಆಕ್ಚುಲಿ ಇದು ಮಾಡಿ ಮನೆ, ಇದು ಕೆಳಗಡೆ ಮನೆ, ನಮ್ದು ಕೆಳಗಡೆ ಮನೆ. ನಾವಿಬ್ರು ನೇಬರ್ಸ್. ನಾನು ಚೈತ್ರಕ್ಕ ಕೆಳಗಡೆ, ಅವ್ರ ಮೇಲಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಮುಂದೆ ಪ್ರಧಾನ್ ಹಾಯ್. ಹಲೋ ಗೈಸ್. ಈಗ ನಾವು ಮನೆ ಬರೋದಲ್ಲಿ ಬಸ್ಸಿಗೆ ಸಾಂಗ್ ಇಲ್ವಂತ. ಏನೇ ಫೋನಲ್ಲಿ ಆ್ಯಪ್ ಅಲ್ಲ, ಕ್ಯಾಮ್ರಾ. ವಾ, ಸಾಂಗ್ ಇಲ್ವಾ ಹಂಗಾರೆ? ಸಾಂಗ್ ಇಲ್ವಂತೆ. ಇವಾಗ ಒಂದು ಗೇಮ್ ಆಡ್ತಿದೀವಿ ಆಯ್ತಾ. ಒಬ್ರು ಆಕ್ಟ್ ಮಾಡ್ಬೇಕಲ್ಲಿ ನಿಂತ್ಕೊಂಡು ನಾವು ಒಂದು ಮೂವಿ ಹೆಸರು ಹೇಳ್ತೀವಿ. ನೀವು ಬಾಕಿಯವ್ರೆಲ್ಲ ಗೆಸ್ ಮಾಡ್ತಾರೆ. ಯಾರಲ್ಲಿ ನಿಂತ್ಕೊಂಡು ಆಕ್ಟ್ ಮಾಡ್ತೀರಾ? ನೀವ್ ಮಾಡ್ತೀರಾ? ಸರಿ, ನಾನು ನಿಮ್ಗೆ ಮೂವಿ ಹೆಸರು ಹೇಳ್ತೀನಿ. ಬನ್ನಿ. ಮೂವಿನೇ ಒಡ ಹುಟ್ಟಿದವರು. ಕಿಲಾಡಿ ಜೋಡಿ. ಜೋಡಿ ಹಕ್ಕಿ. ಇಬ್ರು ಹೀರೋ. ದಿಗ್ಗಜರು ಅಲ್ಲ, ರಾಜ್ಕುಮಾರ್ ಮೂವಿನಾ? ಹೀರೋ ಯಾರು? ಇಬ್ರು ಹೀರೋನಾ? ಎರಡು ವರ್ಡ್. ಫಸ್ಟ್ ವರ್ಡ್ ಟೈಮರ್ ಇಡಬೇಕು. ಫಸ್ಟ್ ಸೆಕೆಂಡ್ ವರ್ಡ್ ಜೋಡಿ. ಟೈಮರ್ ಏನ್ ಬೇಡ ಪಾಪ, ಫಸ್ಟ್ ಸ್ಟಾರ್ಟ್ ಅಲ್ವಾ? ಬಲೆ ಜೋಡಿ. ಸಕ್ಕತ್ ಜೋಡಿ. ಹಳೆ ಜೋಡಿ. ಹಳೆ ಮೂವಿ ಅಂತ ಅವ್ರು ಹೇಳ್ತಾ ಇರೋದು. ರಾಜ್ಕುಮಾರ ಹೀರೋ. ಟೈಮ್ ಆಗ್ತಿದೆ. 10 9 8 7 6 5 4 3 2 1. ಮುಗೀತು. ಜನ್ಮದ ಜೋಡಿ ಶಿವರಾಜ್ ಕುಮಾರ್, ವಿಷ್ಣುವರ್ಧನ್ ಅಲ್ಲ.
ರಾಜ್ಕುಮಾರ್ ಅಂದ್ರೆ ಹಿಂಗ್ ತೋರಿಸ್ಬೇಕು ಆಯ್ತಾ? ಅಂಬರೀಷ್ ಅಂದ್ರೆ walking pose. ಶಿವರಾಜ್ಕುಮಾರ್ ಈಗ ತಾನೇ ಮೂಡಿದೆ ಕನಸಲ್ಲಿ ಅರೆರರೆ ಬಳಿ ಬಂದು ಅರೆರರೆ ಮುದ್ದಾಡಿ ಅಯ್ಯಯ್ಯೋ ಕಸ ಕುಳಿತಾಳಲಾರೆ. ಇಲ್ಲ ಇವ್ರನ್ನ ಮಾತಾಡ ಎದ್ದಿದ್ದು ಕರೆಕ್ಟು ಆಯಿತು. ಎದ್ದಿದ್ದು ಕರೆಕ್ಟು 5:30 ಹಂಗೆಲ್ಲ ಹುಬ್ಳಿಯಲ್ಲಿದ್ವಿ. ಅಲ್ಲಿಂದ ಅಲ್ಲಿಂದ ಮುಂದೆಗಡೆ ಬರೋಷ್ಟಕ್ಕೆ 7:15 ಆಗಿತ್ತು. ನಾನು ಮಲ್ಕೊಂಡಿದ್ದೆ. ಸೊ ನಮಗೆ ರೂಮ್ ಎಲ್ಲ ಕೊಟ್ಟು ನಾವೆಲ್ಲ ಅಲಾಟ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಪಾಪ ನಮ್ಮ ಚೈತ್ರ ಹಾಕೊಂಡು ಬ್ಯಾಗೆಲ್ಲೋ ಮಿಸ್ ಆಗಿದೆ. ಸೊ ಅದನ್ನು ಹುಡುಕ್ತಾ ಇದ್ದೀವಿ. ಒಂದೊಂದು ರೂಮಲ್ಲೂ ಮ್ಯಾಕ್ಸ್ ಅಂದರೆ ಒಂದು 10 ಜನ ಇದ್ದೀವಿ. ಸೊ ಇವಾಗ ಹೇಗೆ ರೆಡಿ ಆಗ್ತೀವಿ ಎಲ್ಲನೂ ಪ್ರತಿಯೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀವಿ. ಕೊಟ್ಟಿರೋ ರೂಮು ನಾಟ್ ಬ್ಯಾಡ್, ಚೆನ್ನಾಗಿದೆ. ವಾಶ್ರೂಮ್ ಎಲ್ಲ ಕ್ಲೀನಾಗಿದೆ. ಸಿಗ್ತಾ ರೆಡಿ ಆಗಿಬಿಟ್ಟು ಬೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮೇ ಎಲ್ಲ ಓಡ್ತಾ ಇದ್ದೀವಿ. ಕೆಲವರು ಸ್ನಾನ ಮಾಡಿದ್ದಾರೆ, ಕೆಲವರು ಸ್ನಾನ ಮಾಡಿಲ್ಲ. ನಾನು ಸ್ನಾನ ಮಾಡಿದ್ದೀನಪ್ಪ. ಆ ಕಡೆನೇ ತಾನೇ ಮೆಟ್ಲಿದ್ದಿದ್ದು. ಸೊ ಬನ್ನಿ ತಿಂಡಿಗೆ ಏನೇನು ಮಾಡ್ತಿದ್ದಾರೆ ನೋಡೋಣ. ಈ ಲೆವೆಲಲ್ಲಿ ಕರಿತಾ ಇದ್ದಾರೆ ನಮ್ಮನ್ನೆಲ್ಲ. ನಾವು ಹೋಗಿ ಊಟಕ್ಕೆ 2 ಥರ ಊಟ ಇತ್ತು. ನಮಗೆ ಇದ್ದಿದ್ದು VIP ಊಟ. ಸೊ ತುಂಬಾ ಕಂಫರ್ಟಬಲ್ ಆಗಿ ಕುತ್ಕೊಂಡು ತಿನ್ನೋ ಥರ ಇತ್ತು. ಇನ್ನೊಂದು ಮಡಿ ಊಟ ಅಂತ. ಸೊ ಅದರಲ್ಲಿ ಯಾರ್ಯಾರು ಇದ್ರು ಅದೆಲ್ಲ ನನಗೆ ಗೊತ್ತಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ, ಆಮೇಲೆ ಒಂಥರ ಚಕ್ಲಿ ಥರ, ಅದಕ್ಕೆ ಇಡ್ಲಿ, ಸಾಂಬಾರು, ಚಟ್ನಿ, ಸ್ವಲ್ಪ ಚೌಚೌ ಈ ಥರ ಎಲ್ಲ ಇತ್ತು. ನಾಟ್ ಬ್ಯಾಡ್, ತುಂಬ ಚೆನ್ನಾಗಿತ್ತು. ಜಿಲೇಬಿ ಇತ್ತು, ಬಟ್ ನಾನು ಸ್ವೀಟ್ ತಿಂದೇ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಸ್ವೀಟೆಲ್ಲ ಹಾಕ್ಸ್ಕೊಂಡಿಲ್ಲ. ಸೊ ಬಂದ ತಕ್ಷಣವೇ ರೆಡಿ ಆದ್ವಿ. ಬಿಕಾಸ್ ನಮಗೆ 11:30ಗೆಲ್ಲ ರೆಡಿಯಾಗಿ ಪ್ರೋಗ್ರಾಮ್ಗೆ ಸ್ಟೇಜ್ ಪ್ರೋಗ್ರಾಮ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಇವಾಗ ನಾವು ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ರೆಡಿ ಆಗಿಬಿಟ್ಟು ಅಷ್ಟೇ ರೂಮ್ ಕೆಲಸ ಮುಗೀತು. ಎಲ್ಲ ಲಗೇಜಲ್ಲಿ ಹಾಕ್ಕೊಂಡು ಮೇಕಪ್ ಎಲ್ಲ ಮಾಡ್ತಾರೆ. ಅಲ್ಲಿ ಹೋಗ್ತಾಯಿದ್ದೀವಿ. ಯಾರೋ ಕರೀತಿದ್ದಾರೆ. ಸೊ ಒಬ್ಬರೊಬ್ಬರು ಮೇಕಪ್ ಮ್ಯಾನ್ ಇರೋದ್ರಿಂದ ಸಿಕ್ಕಾಬಟ್ಟೆ ಕಷ್ಟ ಆಯಿತು ನಮಗೆ. ಅಲ್ಲೆಲ್ಲ ರೆಡಿಯಾಗಿ ನಾವೇ ಆಲ್ಮೋಸ್ಟ್ ನಾವು 3 ಜನ ಲೇಟಾಗಿ ರೆಡಿಯಾಗಿ ರಿಹರ್ಸಲ್ ಎಲ್ಲ ಆದಮೇಲೆ ಹೋಗಿದ್ದು. ಬಟ್ ಸ್ಟಿಲ್ ಏನೂ ಬಯಸ್ಕೊಳ್ಳಿಲ್ಲ. ಹೆಂಗೋ ಒಂದು ಸಿಂಪಲ್ಲಾಗಿ ರೆಡಿಯಾಗಿ ಹೋದ್ವಿ. ಆ್ಯಂಡ್ ಆಲ್ಸೋ ಹೊಸ ಕಾನ್ಸೆಪ್ಟ್. ಆ್ಯಂಡ್ ನಮ್ಮ ಪ್ರೋಗ್ರಾಮ್ ಯಾವ ಥರ ಇದ್ದಿದ್ದು ಅಂದರೆ ಒಂದೊಂದು ಸ್ಟೇಟ್ಗೆ ಒಂದೊಂದು ಸ್ಟೇಜಸ್ ಇತ್ತು. ಅಲ್ಲಿ ಪರ್ಫಾರ್ಮೆನ್ಸ್ ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ನೈಟ್ ಒಂದು ಪ್ರೋಗ್ರಾಮ್ ಇದೆ. ಬೆಳಗ್ಗೆ ಎದ್ದೆಲ್ಲ ಆಯಿತು. ನೈಟ್ ಪ್ರೋಗ್ರಾಮ್ಗೆ ರೆಡಿ ಆಗಿಬಿಟ್ಟು ಇವಾಗ ಕೆಳಗೆ ಹೋಗ್ತಾಯಿದ್ದೀವಿ. ಫೋನ ರೂಮಲ್ಲಿ ಇಟ್ಟು ಲಾಕ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಋತಿಕನ್ ಫೋನಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೇಳಿ ಇವಾಗ ನನ್ನ ಒಂಚೂರು ಇಷ್ಟುವೆ ಇವಾಗ ಇಷ್ಟುವೆ ಋತಿಕಾ ಎಲ್ಲಿದೆ ಅಂತ ಮಾತಾಡ್ಸಿಲ್ಲ ಗೊತ್ತಾ. ಫುಲ್ಲು ಮಸ್ತ್ ಮಜಾ ಮಾಡ್ಕೊಂಡಿದ್ರು. ಪಾಪ ಗೈಸ್ ಅವಳಿಗೇನೆ ಹೊಟ್ಟೆ ನೋವು ಅಂತ ಪಾಪ ಒದ್ದಾಡ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಅಳ್ತಾ ಇದ್ದಾಳೆ. ಅವಳು ಬ್ಲಾಗೇ ಮಾಡಿಲ್ಲ ಗೈಸ್. 3 ಕಿಲೋಮೀಟರ್ ನಡ್ಕೊಂಡು ಬಂದು ಸಾಕಾಗೋಗಿದೆ. ಎಲ್ಲಿಗೆ ಹೋಗಿದ್ರಿ? 3 ಕಿಲೋಮೀಟರ್ ನಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ತಿರ್ಲಿಲ್ವಾ? 13 ಕಿಲೋಮೀಟರ್. ಆಮೇಲೆ ಜಸ್ಟ್ ಋತಿಕಾ ಎಲ್ಲಿದ್ಯಾ ಅಂತ ಹಿಂಗ್ ನೋಡ್ಲು ಇಲ್ಲ ಗೈಸ್. ಇವರು ಎಷ್ಟು ಬೇಜಾರಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಬಂದು ಮೇಕಪ್ ರಿಮೂವ್ ಮಾಡ್ತಾ ಇದ್ದೀವಿ. ಇಡೀ ತೋರಿಸ್ತೀನಿ ಇವ್ರನ್ನೆಲ್ಲ ಹೆಂಗ್ ರಿಮೂವ್ ಮಾಡ್ತಾ ಇದ್ದಾರೆ ಅಂತ. ನೋಡಿ ನಮ್ಮ ಚೈತ್ರ ಅವರು, ಅಮೂಲ್ಯ, ಅಕ್ಕ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಓ ಇವರೆಲ್ಲ ಈಗ ಪಾಪ ಬರ್ತಾ ಇದ್ದಾರೆ. ಶ್ರೇಯಸ್ ಇದ್ದಾನೆ. ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ಸೊ ಅದು ಎಲ್ಲರಿಗೂ ಡ್ಯಾನ್ಸ್ ಆಡಿ ಅಷ್ಟೆಲ್ಲ ನಡೆದು ಸುಸ್ತಾಗಿರೋದ್ರಿಂದ ನೈಟ್ ಏನು ಡ್ಯಾನ್ಸ್ ಏನು ಮಾಡಲಿಲ್ಲ. 7:15 ಹಾಗೆಲ್ಲ ಮೈಸೂರು ರೀಚ್ ಆದ್ವಿ. ರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಮಾಡಿ ಇವಾಗ ನಾವು ಗನ್ ಹೌಸ್ ಸರ್ಕಲಲ್ಲಿ ಇಳ್ತಿದ್ದೀವಿ. ನಮ್ಮ ಅಪ್ಪ ಬಂದು ಪಿಕ್ ಮಾಡಬೇಕು. ಅದಕ್ಕೆ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಈಗಷ್ಟೇ ಮನೆಗೆ ಬಂದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತಿದ್ದೀನಿ. ಅಮ್ಮ ನನಗೆ ಅಂತ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡಿದ್ದಾರೆ. ಸೊ ಅದನ್ನು ನಾನು ಇವಾಗಿಂದ ಡೈಲಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ನನಗೆ 2 ದಿನ 3 ದಿನ ಹಾಕಿಲ್ಲ. ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೆ ಆ್ಯಂಡ್ ಪೋಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ. ವಾಯ್ಸ್ ಓವರ್ ಕೊಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಡ್ಯಾನ್ಸ್ ಕ್ಲಾಸಿಂದ ಬರೋಷ್ಟಕ್ಕೆ 9:30 ಆಗಿಬಿಡ್ತಿತ್ತು. ಆವಾಗ ಅಪ್ಲೋಡ್ ಮಾಡಿದ್ರೆ ಯಾರೂ ನೋಡೋಲ್ಲ ಅಂತ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಿಲ್ಲ. ಸೊ ಇವತ್ತಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಕಾಲೆಲ್ಲ ನೋವಿದೆ. ಬಿಕಾಸ್ ತುಂಬ ದೂರ ನಡೆದು ಮಾಡಿದ್ದೀವಿ. ಆ್ಯಂಡ್ ಬಸ್ಸಲ್ಲೆಲ್ಲ ಕಂಫರ್ಟಬಲ್ಲಾಗಿ ಮಲ್ಕೊಂಬಿಟ್ಟಿದ್ವಿ ನಾವೆಲ್ಲರೂ.
ಆಲ್ಮೋಸ್ಟ್ ಈ ಬ್ಲಾಗ್ ಮೇಲೆಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.